ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜ್ ವ್ಯಾಪ್ತಿಯಲ್ಲೇ ಉಳಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ 4 ಜನ ಶಾಸಕರು ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕೃಷಿ ಮಂತ್ರಿಗಳಿಗೆ, ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀವಿ. ಏಕೆಂದರೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಕೃಷಿ ಕಾಲೇಜ್ ಮಾಡ್ತಾರೆ, ನಮ್ಮದೇನು ಅಭ್ಯಂತರ ಇಲ್ಲ. ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಮಾಡಿದರು, ಆಗ ಇದನ್ನು ಸೇರಿಸಿ ಮಾಡಿದರು. ಹಾಸನ ಶಿವಮೊಗ್ಗಕ್ಕೆ ತರಬೇಕು ಅಂತ ಮಾಡಿದರು. ನಾವಾಗ ಅಸೆಂಬ್ಲಿಲಿ ಗಲಾಟೆ ಮಾಡಿ ಅದನ್ನು 7 ಹೊತ್ತಿಗೆ ಡ್ರಾಪ್ ಮಾಡಿ ಅದನ್ನು ಇಲ್ಲೇ ಬಿಟ್ಟರು ಬೆಂಗಳೂರಿಗೆ. ಈಗ ಮಂಡ್ಯದಲ್ಲಿ ಮಾಡೋದಕ್ಕೆ ಕೃಷಿ ಸಚಿವರು ಹೊರಟಿದ್ದಾರೆ. ನಮ್ಮದೇನು ಅಭ್ಯಂತರ ಇಲ್ಲ. ಕೃಷಿ ಸಚಿವರ ಗಮನಕ್ಕೂ ತಂದಿದ್ದೀನಿ. ನಾನು ಹೇಳಿದ್ದೀನಿ, ನಾನು ಇಷ್ಟೇ, ನಮ್ಮ ಏನು ಕೃಷಿ ಕಾಲೇಜಿದೆ ಅದು ಬೆಂಗಳೂರು ವ್ಯಾಪ್ತಿಯಲ್ಲಿದೆ, ಅಲ್ಲೇ ಇರಲಿ ಅಂತ ಹೇಳಿ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ ಮನವಿ ಮಾಡ್ತಾಯಿದ್ದೀನಿ. ಏಕೆಂದರೆ ನಾವೇನು ಕೃಷಿ ಕಾಲೇಜ್ ಮಾಡಬೇಕು ಅಂತ ಅಲ್ಲ. ಈಗ ಬೆಂಗಳೂರು ಅದನ್ನು ಬೆಂಗಳೂರು ಯೂನಿವರ್ಸಿಟಿ ಇರೋವಂಥ ಒಂದು ಐತಿಹಾಸಿಕ ಯೂನಿವರ್ಸಿಟಿ, ಅದು ಡಿಬೇಟ್ ಮಾಡ್ತಾ ಇದ್ದಾರೆ. ಒಬ್ಬರು ಬಂದಾಗ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದರು, ಶಿವಮೊಗ್ಗ ಯೂನಿವರ್ಸಿಟಿ ಮಾಡಿದರು. ಈಗ ಚಲುವರಾಯಸ್ವಾಮಿಯವ್ರು ಬಂದವರೇ, ಅವರು ರಾಜಕೀಯ ಇದಕ್ಕೋಸ್ಕರ ಮಂಡ್ಯ ಮಾಡಲಿ, ನಾನೇನು ಬೇಡ, ವಿರೋಧ ಇಲ್ಲ. ಆದರೆ ನಮ್ಮ ಕಾಲೇಜು ಬೆಂಗಳೂರು ವ್ಯಾಪ್ತಿನಲ್ಲಿರಲಿ. ನಮಗೆ ನೇರವಾಗಿ ಬೆಂಗಳೂರಿಗೆ ಓಡಾಡೋಕ್ಕೆಲ್ಲ ನಮಗೆ ಸಂಪರ್ಕ ಇದೆ. ಇದನ್ನು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ಇಲ್ಲೋದ್ರೆ ನಾವು ಇದ್ರ ಬಗ್ಗೆ ನಾವು ಒಂದು ಹೋರಾಟನೇ ಮಾಡಬೇಕಾಗುತ್ತೆ. ಮಂಡ್ಯದಲ್ಲಿ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಏನು ಸರ್, ಇದು ಗೊತ್ತಾಯ್ತಾ? ಏನು ತೋಟಗಾರಿಕೆ ಕಾಲೇಜ್ ತಂದು ಆ ಕಾಲೇಜನ್ನು ಕ್ಯಾನ್ಸಲ್ ಮಾಡಿದರು. ಹಿಂದೆ ತೋಟಗಾರಿಕೆ ಕಾಲೇಜಿಂದ 27 ಕೋಟಿ ಹಣನೂ ಕೊಟ್ಟಿದ್ದರು. ಲ್ಯಾಂಡ್ ಇತ್ತು 250 ಎಕರೆ. ಆ ಸೋಮನಹಳ್ಳಿ ಕಾವಲಿನೀಗ ಬೇರೆ ಯಾರಿಗೋ ಖಾಸಗಿಯರು ಕೂಡ ಕೊಟ್ಟವರು. ಇವೆಲ್ಲ ಮಾಡೋಕ್ಕೆ ಹೋಗಬೇಡಿ ದಯಮಾಡಿ. ನಿಮ್ಮ ಕೈಲಾದರೆ ಮಾಡಿ, ಆಗದವರೆ ನಮ್ಮ ಜಿಲ್ಲೆದ ದಯಮಾಡಿ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಕೃಷಿ ಸಚಿವರಿಗೂ ಅಷ್ಟೇ. ಅಲ್ಲೂ ನಾವು ಹೋರಾಟ ಮಾಡಬೇಕಾಗುತ್ತೆ, ಕಾನೂನು ಹೋರಾಟನೂ ಮಾಡಬೇಕಾಗುತ್ತೆ, ಇದನ್ನು ಮಾಡ್ತೀವಿ. ಈಗಿರೋ ಕೃಷಿ ಕಾಲೇಜುಗಳಿಗೆ ಲೆಕ್ಚರರ್ಸ್ ಇಲ್ಲ. 100ಕ್ಕೆ ಇವಲ್ಲ ಸ್ವಾಮಿ, 100ಕ್ಕೆ 30% ಇಲ್ಲ ಉಪನ್ಯಾಸಕರು. ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಯಾವುದಿಲ್ಲ. ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಕಾಲೇಜನ್ನು ಶಿಫ್ಟ್ ಮಾಡಬಾರ್ದು. ಅಲ್ಲೇ ಏನು ಬೆಂಗಳೂರಲ್ಲಿ ಐತೆ ಅದನ್ನೇ ಇರಲಿ. ಬೆಂಗಳೂರು ವ್ಯಾಪ್ತಿಗೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಮ್ಮದು ಇರಲಿ ಅಂಥೇಳಿ ನಾವು ಕೆಲಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ತಿ ಸುದೀರ್ಘವಾಗಿ ನಾವು ಪತ್ರನೇ ಅವರಿಗೆ ಬರೆದಿದ್ದೀವಿ. ಮಾಡಿ ಮಂಡ್ಯಕ್ಕೆ ಮಾಡಿಬಿಟ್ಟು ಸುಮ್ಮನೆ ಆ ಕಾಲೇಜ್ಗೇನು ಮೂಲಭೂತ ಸೌಕರ್ಯ ಕೊಡದೆಲ್ಲ ಮಾಡಬೇಡಿ. ಹೇಗೆ ಹಾಸನ ಮೆಡಿಕಲ್ ಕಾಲೇಜು 10 ವರ್ಷ ಏನೂ ಕೊಡಲೇ ಇಲ್ಲ, ಮೂಲಭೂತ ಸೌಕರ್ಯನೇ ಕೊಡಲಿಲ್ಲ. ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜ್ಗೆ ಎರಡಕ್ಕೂ ನಾನು ಬಂದು MCA ನಾರ್ಮ್ಸ್ ಪ್ರಕಾರ 205 ಕೋಟಿ ಕೊಟ್ಟು 250-300 ಕೋಟಿ ಕೊಟ್ಟಿದ್ದಾಯ್ತು. ಅದು ಖಾಸಗಿಯವ್ರಿಗೆ ಫಾರಮ್ ಮಾಡೋಕ್ಕೆ ಅಂತ ಟೆಂಡರ್ ಕರೆದವ್ರು ಅಂತ ಹೇಳಿದ್ರು. ಅದನ್ನು ಅದೆಂಥದ್ದು ಇದಾಗ್ತಾರಂತಲ್ಲ, ಪಾಲಿ ಹೌಸ್ ಯಾರಿಗ ಟೆಂಡರ್ ಕರೆದು ಅದನ್ನು ಕೇಳಿದ್ದೀನಿ. ಯಾವ ಕಾರಣದಿಂದ ನಮ್ಮ ಕೊಡ್ಕೊಡ್ದು ಯಾರಿಗೆ, ಖಾಸಗಿಯರಿಗೆ. ನಿಮ್ಮ ಕೈಲಾದರೆ ಮಾಡಿ. ಹಿಂದೆ ತೋಟಗಾರಿಕೆ ಕಾಲೇಜ್ ಇತ್ತು, ಮಾಡಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಿದ್ರು ಹಿಂದಿನ ಸರ್ಕಾರ. ಎಷ್ಟು ಎಕರೆ ಸರ್? ಹಾಂ, ಸೋಮನಹಳ್ಳಿ ಕಾವಲು ಸುಮಾರು 250 ಎಕರೆ ಇರ್ಬೋದು. ಅದುವೇ ಕಾಲೇಜೇ ಮಾಡಿದ್ದಲ್ಲ, 27 ಕೋಟಿನೂ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟು 127 ಕೋಟಿ ಏನೋ ಕೊಟ್ಟಿರ್ಬೇಕು. ಅದಕ್ಕೆ ನೋಡಿ ಹೇಳ್ತೀನಿ. ಮಾಡಿದ್ದ ಆರ್ಡ್ರಾಗಿ, ಗೌರ್ಮೆಂಟ್ ಆರ್ಡ್ರಾಗಿಂದ ಕ್ಯಾನ್ಸಲ್ ಮಾಡಿದ್ರು. ಹಾಸನ ಕೃಷಿ ಕಾಲೇಜನ್ನು ಬೆಂಗಳೂರು ಕೃಷಿ ಕಾಲೇಜ್ ವ್ಯಾಪ್ತಿಯಲ್ಲೇ ಉಳಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ 4 ಜನ ಶಾಸಕರು ಈಗ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಕೃಷಿ ಮಂತ್ರಿಗಳಿಗೆ,
ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀವಿ. ಏಕೆಂದರೆ ಒಂದೊಂದು ಸರ್ಕಾರ ಬಂದಾಗ ಒಂದೊಂದು ಕೃಷಿ ಕಾಲೇಜ್ ಮಾಡ್ತಾರೆ, ನಮ್ಮದೇನು ಅಭ್ಯಂತರ ಇಲ್ಲ. ಯಡಿಯೂರಪ್ಪನವರು ಶಿವಮೊಗ್ಗಕ್ಕೆ ಮಾಡಿದರು, ಆಗ ಇದನ್ನು ಸೇರಿಸಿ ಮಾಡಿದರು. ಹಾಸನ ಶಿವಮೊಗ್ಗಕ್ಕೆ ತರಬೇಕು ಅಂತ ಮಾಡಿದರು. ನಾವಾಗ ಅಸೆಂಬ್ಲಿಲಿ ಗಲಾಟೆ ಮಾಡಿ ಅದನ್ನು 7 ಹೊತ್ತಿಗೆ ಡ್ರಾಪ್ ಮಾಡಿ ಅದನ್ನು ಇಲ್ಲೇ ಬಿಟ್ಟರು ಬೆಂಗಳೂರಿಗೆ. ಈಗ ಮಂಡ್ಯದಲ್ಲಿ ಮಾಡೋದಕ್ಕೆ ಕೃಷಿ ಸಚಿವರು ಹೊರಟಿದ್ದಾರೆ, ನಮ್ಮದೇನು ಅಭ್ಯಂತರ ಇಲ್ಲ. ಕೃಷಿ ಸಚಿವರ ಗಮನಕ್ಕೂ ತಂದಿದ್ದೀನಿ, ನಾನು ಹೇಳಿದ್ದೀನಿ. ನಾನು ಇಷ್ಟೇ, ನಮ್ಮ ಏನು ಕೃಷಿ ಕಾಲೇಜಿದೆ ಅದು ಬೆಂಗಳೂರು ವ್ಯಾಪ್ತಿಯಲ್ಲಿದೆ, ಅಲ್ಲೇ ಇರಲಿ ಅಂತೇಳಿ ನಾವು ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಕೃಷಿ ಸಚಿವರಿಗೆ ಮನವಿ ಮಾಡ್ತಾಯಿದ್ದೀನಿ. ಏಕೆಂದರೆ ನಾವೇನು ಕೃಷಿ ಕಾಲೇಜ್ ಮಾಡಬೇಕು ಅಂತ ಅಲ್ಲ. ಈಗ ಬೆಂಗಳೂರು ಅದನ್ನು ಬೆಂಗಳೂರು ಯೂನಿವರ್ಸಿಟಿ ಇರೋವಂಥ ಒಂದು ಐತಿಹಾಸಿಕ ಯೂನಿವರ್ಸಿಟಿ, ಅದು ಡಿಬೇಟ್ ಮಾಡ್ತಾ ಇದ್ದಾರೆ. ಒಬ್ಬರು ಬಂದಾಗ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ಬಂದರು, ಶಿವಮೊಗ್ಗ ಯೂನಿವರ್ಸಿಟಿ ಮಾಡಿದರು. ಈಗ ಚಲುವರಾಯಸ್ವಾಮಿಯವ್ರು ಬಂದವರೇ, ಅವರು ರಾಜಕೀಯ ಇದಕ್ಕೋಸ್ಕರ ಮಂಡ್ಯ ಮಾಡಲಿ, ನಾನೇನು ಬೇಡ, ವಿರೋಧ ಇಲ್ಲ. ಆದರೆ ನಮ್ಮ ಕಾಲೇಜು ಬೆಂಗಳೂರು ವ್ಯಾಪ್ತಿನಲ್ಲಿರಲಿ. ನಮಗೆ ನೇರವಾಗಿ ಬೆಂಗಳೂರಿಗೆ ಓಡಾಡೋಕ್ಕೆಲ್ಲ ನಮಗೆ ಸಂಪರ್ಕ ಇದೆ. ಇದನ್ನು ರಾಜಕೀಯ ಮಾಡೋಕ್ಕೆ ಹೋಗಬೇಡಿ. ಇಲ್ಲೋದ್ರೆ ನಾವು ಇದ್ರ ಬಗ್ಗೆ ನಾವು ಒಂದು ಹೋರಾಟನೇ ಮಾಡಬೇಕಾಗುತ್ತೆ. ಮಂಡ್ಯದಲ್ಲಿ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಏನು ಸರ್, ಇದು ಗೊತ್ತಾಯ್ತಾ? ಏನು ತೋಟಗಾರಿಕೆ ಕಾಲೇಜ್ ತಂದು ಆ ಕಾಲೇಜನ್ನು ಕ್ಯಾನ್ಸಲ್ ಮಾಡಿದರು. ಹಿಂದೆ ತೋಟಗಾರಿಕೆ ಕಾಲೇಜಿಂದ 27 ಕೋಟಿ ಹಣನೂ ಕೊಟ್ಟಿದ್ದರು. ಲ್ಯಾಂಡ್ ಇತ್ತು 250 ಎಕರೆ. ಆ ಸೋಮನಹಳ್ಳಿ ಕಾವಲಿಗ ಬೇರೆ ಯಾರಿಗೋ ಖಾಸಗಿಯರು ಕೂಡ ಕೊಟ್ಟವರು. ಇವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ದಯಮಾಡಿ. ನಿಮ್ಮ ಕೈಲಾದರೆ ಮಾಡಿ, ಆಗದವರೆ ನಮ್ಮ ಜಿಲ್ಲೆದ ದಯಮಾಡಿ ಏನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ. ಕೃಷಿ ಸಚಿವರಿಗೂ ಅಷ್ಟೇ. ಅಲ್ಲೂ ನಾವು ಹೋರಾಟ ಮಾಡಬೇಕಾಗುತ್ತೆ, ಕಾನೂನು ಹೋರಾಟನೂ ಮಾಡಬೇಕಾಗುತ್ತೆ, ಇದನ್ನು ಮಾಡ್ತೀವಿ. ಈಗಿರೋ ಕೃಷಿ ಕಾಲೇಜುಗಳಿಗೆ ಲೆಕ್ಚರರ್ಸ್ ಇಲ್ಲ. 100ಕ್ಕೆ ಯಾವ ಇವಲ್ಲ ಸ್ವಾಮಿ, 100ಕ್ಕೆ 30% ಇಲ್ಲ ಉಪನ್ಯಾಸಕರು. ಅದಕ್ಕೆ ಬೇಕಾಗುವಂಥ ಮೂಲಭೂತ ಸೌಕರ್ಯಗಳು ಯಾವುದಿಲ್ಲ. ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಕಾಲೇಜನ್ನು ಶಿಫ್ಟ್ ಮಾಡಬಾರ್ದು. ಅಲ್ಲೇ ಏನು ಬೆಂಗಳೂರಲ್ಲಿ ಐತೆ ಅದನ್ನೇ ಇರಲಿ. ಬೆಂಗಳೂರು ವ್ಯಾಪ್ತಿಗೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ನಮ್ಮದು ಇರಲಿ ಅಂತೇಳಿ ನಾವು ಕೆಲಕ್ಕೆ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ತಿ ಸುದೀರ್ಘವಾಗಿ ನಾವು ಪತ್ರನೇ ಅವರಿಗೆ ಬರೆದಿದ್ದೀವಿ. ಮಾಡಿ ಮಂಡ್ಯಕ್ಕೆ ಮಾಡಿಬಿಟ್ಟು ಸುಮ್ಮನೆ ಆ ಕಾಲೇಜ್ಗೇನು ಮೂಲಭೂತ ಸೌಕರ್ಯ ಕೊಡದೆಲ್ಲ ಮಾಡಬೇಡಿ. ಹೇಗೆ ಹಾಸನ ಮೆಡಿಕಲ್ ಕಾಲೇಜು 10 ವರ್ಷ ಏನೂ ಕೊಡಲೇ ಇಲ್ಲ, ಮೂಲಭೂತ ಸೌಕರ್ಯನೇ ಕೊಡಲಿಲ್ಲ. ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜ್ಗೆ ಎರಡಕ್ಕೂ ನಾನು ಬಂದು MCA ನಾರ್ಮ್ಸ್ ಪ್ರಕಾರ 205 ಕೋಟಿ ಕೊಟ್ಟು 250-300 ಕೋಟಿ ಕೊಟ್ಟಿದ್ದಾಯ್ತು. ಅದು ಖಾಸಗಿಯವ್ರಿಗೆ ಫಾರಮ್ ಮಾಡೋಕ್ಕೆ ಅಂತ ಟೆಂಡರ್ ಕರೆದವ್ರು ಅಂತ ಹೇಳಿದ್ರು. ಅದನ್ನು ಅದೆಂಥದ್ದು ಇದಾಗ್ತಾರಂತಲ್ಲ, ಪಾಲಿ ಹೌಸ್ ಯಾರಿಗ ಟೆಂಡರ್ ಕರೆದು ಅದನ್ನು ಕೇಳಿದ್ದೀನಿ. ಯಾವ ಕಾರಣದಿಂದ ನಮ್ಮ ಕೊಡ್ಕೊಡ್ದು ಯಾರಿಗೆ, ಖಾಸಗಿಯರಿಗೆ. ನಿಮ್ಮ ಕೈಲಾದರೆ ಮಾಡಿ. ಹಿಂದೆ ತೋಟಗಾರಿಕೆ ಕಾಲೇಜ್ ಇತ್ತು, ಮಾಡಿದ್ದೆ, ಅದನ್ನು ಕ್ಯಾನ್ಸಲ್ ಮಾಡಿದ್ರು ಹಿಂದಿನ ಸರ್ಕಾರ. ಎಷ್ಟು ಎಕರೆ ಸರ್? ಹಾಂ, ಸೋಮನಹಳ್ಳಿ ಕಾವಲು ಸುಮಾರು 250 ಎಕರೆ ಇರ್ಬೋದು. ಅದುವೇ ಕಾಲೇಜೇ ಮಾಡಿದ್ದಲ್ಲ, 27 ಕೋಟಿನೂ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟು 127 ಕೋಟಿ ಏನೋ ಕೊಟ್ಟಿರ್ಬೇಕು. ಅದಕ್ಕೆ ನೋಡಿ ಹೇಳ್ತೀನಿ. ಎಲ್ಲ ಮಾಡಿದ್ದ ಆರ್ಡ್ರಾಗಿ, ಗೌರ್ಮೆಂಟ್ ಆರ್ಡ್ರ್ ಆಗಿದ್ದ ಕ್ಯಾನ್ಸಲ್ ಮಾಡಿದ್ರು.